ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸುತ್ತಾ ಈಗಾಗಲೇ ಸರ್ ಸಿ ವಿ ರಾಮನ್ ಪಿ ಯು ಕಾಲೇಜ್ ಧಾರವಾಡ ಇವರ ವತಿಯಿಂದ ಮುಂಬರುವ SLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಸಿ ವಿ ರಾಮನ್ ಕಾಲೇಜ್ ವತಿಯಿಂದ ಈಗಾಗಲೇ ಉಚಿತ ಪ್ರಶ್ನೆ ಪತ್ರಿಕೆಗಳ ಕಾರ್ಯಾಗಾರ ಮತ್ತು ಬಿಡಿಸುವುದರೊಂದಿಗೆ ವಿದ್ಯಾರ್ಥಿಗಳಿಗೆ ಗಣಿತದ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಉಂಟು ಮಾಡುವ ಒಂದು ದಿವ್ಯ ದೃಷ್ಟಿಯಿಂದ ಈ ಒಂದು ಪಿ ಯು ಕಾಲೇಜಿನವರು ಉಚಿತ ಈ ಒಂದು ಕಾರ್ಯಾಗಾರವನ್ನು ಪ್ರಶ್ನೆ ಪತ್ರಿಕೆ ಬಿಡಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ನಾನು ಮೊದಲನೇ ತರಗತಿಯಲ್ಲಿ ನಿಮಗೆ ಘಟಕವಾರು ಪ್ರಶ್ನೆಗಳು ಬರುವಂಥ ವಿಧಾನವನ್ನು ಈಗಾಗಲೇ ನಾನು ನಿಮಗೆ ತೋರಿಸಿದ್ದೆ. ಆತ್ಮೀಯ ವಿದ್ಯಾರ್ಥಿಗಳೇ, 2025 ಮತ್ತು 26ನೇ ಸಾಲಿನ SLC ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೆಗಳು ಈಗಾಗಲೇ SSLC ಒಂದು ಇಲಾಖೆಯವರು ನಿಮಗಾಗಿ ಈಗಾಗಲೇ ಘಟಕವಾರು ಅಂಕಗಳನ್ನು ವಿಭಜಿಸಿ ಆ ಅಂಕಗಳನ್ನು ಹೇಗೆ ಪಡೆಯುವಂಥದ್ದು ಮತ್ತು ಯಾವ ರೀತಿ ಅಂಕಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಈಗಾಗಲೇ ನಾನು ಮೊದಲನೇ ಅವಧಿಯಲ್ಲಿ ಹೇಳಿದ್ದೆ. ಈಗ ನಾವು ಅಧಿಕೃತವಾಗಿ ಈಗಾಗಲೇ ಇಲಾಖೆಯಿಂದ 4 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದು, ಆ ಒಂದು 4 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಘಟಕವಾರು ವಿಭಜಿಸಿ ಆ ಘಟಕವಾರು ಪ್ರಶ್ನೆ ಯಾವ ರೀತಿ ಬರ್ತವೆ, ಅದಕ್ಕೆ ಯಾವ ರೀತಿ ನಾವು ಸುಲಭವಾದಂಥ ವಿಧಾನ ಮತ್ತು ಅತ್ಯಂತ ಸೂಕ್ತವಾದ ವಿಧಾನದ ಮೂಲಕ ಬಿಡಿಸಬಹುದು ಅನ್ನುವುದನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈಗಾಗಲೇ ನಾನು ಹೇಳಿದಂತೆ ಮೊದಲನೇ ಒಂದು ಅವಧಿಯಲ್ಲಿ ಬರುವಂತಹ ಘಟಕವಾರು ಪ್ರಶ್ನೆಗಳನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ. ಇಲ್ಲಿ ಮೊದಲನೇದಾಗಿ ವಾಸ್ತವ ಸಂಖ್ಯೆ ಅಂತ ತೆಗೆದುಕೊಂಡಿದ್ದೇವೆ. ವಾಸ್ತವ ಸಂಖ್ಯೆ ಅಂತ ತೆಗೆದುಕೊಂಡಾಗ ವಾಸ್ತವ ಸಂಖ್ಯೆಯಲ್ಲಿ ಒಟ್ಟು ಆ ಒಂದು ಘಟಕಕ್ಕೆ 5 ಅಂಕದ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. 5 ಅಂಕದ ಪ್ರಶ್ನೆಗಳಿಗೆ ಅನುಗುಣವಾಗಿ ಇಲ್ಲಿ ನಾವು 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇವೆ. ಮಾದರಿ ಪ್ರಶ್ನೆ ಪತ್ರಿಕೆ 1, ಮಾದರಿ ಪ್ರಶ್ನೆ ಪತ್ರಿಕೆ 2, ಪ್ರಶ್ನೆ ಪತ್ರಿಕೆ 3 ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ನಮಗೆ 1 ಅಂಕದ ಪ್ರಶ್ನೆ ಯಾವ ರೀತಿ ಇರುತ್ತೆ, 2 ಅಂಕದ ಪ್ರಶ್ನೆ ಯಾವುದಿರುತ್ತೆ, 3 ಅಂಕದ ಅಥವಾ 2 ಅಂಕದ ಇನ್ನೊಂದು ಪ್ರಶ್ನೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಘಟಕವಾರು ನೋಡ್ತಾ ಹೋದಾಗ, ಮೊದಲನೇದಾಗಿ ಇಲ್ಲಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1ರಲ್ಲಿ 3 ಮತ್ತು 5ರ ಮಸ ಅಂತ ಕೇಳ್ತಾ ಇದ್ದಾನೆ. 3 ಮತ್ತು 5ರ ಮಸವನ್ನು ನಮಗೆ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದು, ಮೊದಲನೇ ಆಯ್ಕೆ 1, ಎರಡನೇ ಆಯ್ಕೆ 3, ಮೂರನೇ ಆಯ್ಕೆ 5 ಮತ್ತು 4ನೇ ಆಯ್ಕೆ 15 ಕೊಟ್ಟಿದ್ದಾನೆ. ಇಲ್ಲಿ ನಾವು 3 ಮತ್ತು 5 ತೆಗೆದುಕೊಳ್ಳೋಣ. 3 ಮತ್ತು 5ರ ಮ ಸ ಅ. ಹಾಗಾದರೆ ಮ ಸ ಅ 3 ಮತ್ತು 5ರ ಮಸ ಮಹತ್ತಮ ಸಾಮಾನ್ಯ ಅಪವರ್ತ್ಯ. ಹಾಗಾದರೆ ಕೊಟ್ಟಿರುವ ಸಂಖ್ಯೆಗಳನ್ನು ನಾವು ಕೊಟ್ಟಿರುವ ಸಂಖ್ಯೆಗಳ 2 ಅವಿಭಾಜ್ಯ ಸಂಖ್ಯೆಗಳು. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಕೇವಲ 2 ಅಪವರ್ತನಗಳು. ಎಸ್ ಸ್ವಲ್ಪ ಹಾಂ ಸರ್, ಇಲ್ಲ ಸರ್, ಇಲ್ಲ ವಾಸ್ತವ ಸಂಖ್ಯೆಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಮೊದಲನೇ ಪ್ರಶ್ನೆ 3 ಮತ್ತು 5ರ 3 ಮತ್ತು 5
5ರ ಮ ಸ ಅ 3 ಮತ್ತು 5ರ ಮ ಸಹ ಇಲ್ಲಿ ನಿಮಗೆ ಕೊಟ್ಟಂಥ ಆಯ್ಕೆ 1, 3, 5 ಮತ್ತು 15 ಆಯ್ಕೆಗಳನ್ನು ಕೊಟ್ಟಿದ್ದು. ಇಲ್ಲಿ 3 ಮತ್ತು 5ರ ಮ ಸಹ ಕೊಟ್ಟಂಥ ಎರಡೂ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳಂದ್ರೇನು? ಕೇವಲ 2 ಅಪವರ್ತನಗಳನ್ನು ಹೊಂದಿರುವಂಥದ್ದು. 2 ಅಪವರ್ತನಗಳು ಅಂತಂದರೆ 3ನ್ನು ಒಂದು ಸಂಖ್ಯೆ 1ರಿಂದ ಭಾಗಿಸಬಹುದು, ಅಪವರ್ತಿಸಬಹುದು, ಇನ್ನೊಂದು 3ರಿಂದ. ಹಾಗೆ 5ನ್ನು ನಾವು ತೆಗೆದುಕೊಂಡಾಗ 5ನ್ನು ಕೂಡ 1 ಮತ್ತು 5ರಿಂದ ಈ ರೀತಿ 2 ಅಪವರ್ತನಗಳನ್ನು ಓನ್ಲಿ ಹ್ಯಾವಿಂಗ್ 2 ಪ್ರಾಡಕ್ಟ್ಸ್ ಹೊಂದಿರುವಂಥ ಆವೃತ್ತಿಯನ್ನು ಹೊಂದಿರುವಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳಂತೀವಿ. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಕೊಟ್ಟಾಗ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ತೆಗೆದುಕೊಂಡಾಗ 3ನ್ನು 3 = 3 × 1 ಅಥವಾ 1 × 3 ಅಂತ ಬರ್ತಾ ಇದ್ದೀವಿ. ಹಾಗೆ 5ನ್ನು ನಾವು 5 × 1 ಅಂತ ಬರಿತಾ ಇದ್ದೀವಿ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳು ಎರಡರಲ್ಲಿ ಸಾಮಾನ್ಯ ಅಪವರ್ತನಗಳು ಬರದೇ ಇದ್ದಾಗ ಅವುಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ತೆಗೆದುಕೊಂಡಾಗ ಒಂದು ಅದೇ ಸಂಖ್ಯೆಯಿಂದ ಭಾಗವಾಗುತ್ತೆ ಅಥವಾ ಗುಣಿಸಲ್ಪಡುತ್ತೆ, ಇನ್ನೊಂದು 1ರಿಂದ. ಹಾಗಾಗಿ ಕೊಟ್ಟಿರುವ ಸಂಖ್ಯೆಗಳ ಮ ಸ ಅ = 1 ಆಗಿರುತ್ತೆ ಅನ್ನುವಂಥದ್ದು. ಕೊಟ್ಟಿರುವ ಸಂಖ್ಯೆಗಳಲ್ಲಿ ನಮಗೀಗಾಗಲೇ 4 ಆಯ್ಕೆಗಳನ್ನು ಕೊಟ್ಟಿದ್ದು. ಮೊದಲನೇ ಆಯ್ಕೆ 1 ಕೊಟ್ಟಿದೆ, ಎರಡನೇ ಆಯ್ಕೆ 3 ಇದೆ, ಮೂರನೇ ಆಯ್ಕೆ 5 ಇದೆ ಮತ್ತು ನಾಲ್ಕನೇ ಆಪ್ಷನ್ ಡಿ = 15 ಇದೆ. ಹಾಗಾಗಿ ಕೊಟ್ಟಿರುವ 2 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಅವನ್ನ ನಾವು ನೇರವಾಗಿ ಅವುಗಳ ಮ ಸಹ. ಇನ್ನೊಂದು ಸುಲಭವಾಗಿ ನೀವು ಬರೆಯುವಂಥದ್ದು, ಕೊಟ್ಟಿರುವ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನ ಬರದೇ ಇದ್ದಾಗ, ಸಾಮಾನ್ಯ ಅಪವರ್ತನಗಳಿಲ್ಲದೇ ಇದ್ದಾಗ ನಾವು ನೇರವಾಗಿ ಉತ್ತರ 1ನ್ನು ಬರೆಯುವಂಥದ್ದು. ಇದು ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆ. ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ಇದಕ್ಕೆ ಅನುಗುಣವಾಗಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ 4 ಮತ್ತು 8ರ ಮ ಸ ಅಂತ. 4 ಮತ್ತು 8ರ ಮ ಸ ಮಾತ್ರ ಸಾಮಾನ್ಯ ಅಪವರ್ತನ. ಕೊಟ್ಟ ಸಂಖ್ಯೆಗಳನ್ನು ನಾವು ನಿರ್ದಿಷ್ಟವಾಗಿ ಆಲಿಸಿದಾಗ ಕೊಟ್ಟಿರುವ ಸಂಖ್ಯೆ 4 ಮತ್ತು 8 ಈಗಾಗಲೇ ನಮಗೆ ತಿಳಿದಂತೆ 4 ಮತ್ತು 8 ಸಂಯುಕ್ತ ಸಂಖ್ಯೆಯಾಗಿದೆ. ಹಾಗಾದರೆ ಸಂಯುಕ್ತ ಸಂಖ್ಯೆಯನ್ನು ನಾವು ಯಾವ ರೀತಿ ಮಾಡ್ಬೋದು ಅಂದರೆ 4ನ್ನು 1ರಿಂದ 2ರಿಂದ ಮತ್ತು 4ರಿಂದ ಭಾಗಿಸುವಂಥದ್ದು. ಹಾಗೆ 8ನ್ನು ಕೂಡ ನಾವು ಏನು ಮಾಡ್ಬೋದು, 1, 2, 4 ಮತ್ತು 8 ಈ ರೀತಿಯಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ದರೆ ಅವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸಂಯುಕ್ತ ಸಂಖ್ಯೆಗಳು ಅಂತೀವಿ. ಹಾಗಾದರೆ ಸಂಯುಕ್ತ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಈಗಾಗಲೇ ತಮಗೆಲ್ಲ ತಿಳಿದಂತೆ ಚಿಕ್ಕ ಸಂಖ್ಯೆ 4 ಆಗಿರುತ್ತೆ. ಇವೆರಡರ ನಡುವಿನ ಮಸವನ್ನು ನಾವು ಕಂಡುಹಿಡಿಯೋದಾದರೆ 4ನ್ನು 2 × 2 ಅಂದರೆ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನು ನೋಡಿದಾಗ 2 ಎಳ್ಳೆ 2 1 2 × 2. ಹಾಗೆ 8ನ್ನು ತೆಗೆದುಕೊಂಡ್ರೆ 8 = 8ನ್ನು ನಾವು ತೆಗೆದುಕೊಳ್ಳೋದಾದರೆ 8ನ್ನು ಕೂಡ 2 4 2 2 2 1 ಅಂತೇಳಿ ತೆಗೆದುಕೊತೀವಿ. ಇಲ್ಲಿ 2 × 2 × 2. ಹಾಗಾಗಿ ಇದನ್ನು ನಾವು ಇನ್ನೊಂದು ಅರ್ಥದಲ್ಲಿ ಬರೆಯುವಂಥದ್ದಾದರೆ 2 × 2 = 2 × 2 × 2 2 × 1 ಅಂತ ಬರೆದುಕೊಂಡು ಸಾಮಾನ್ಯ ಅಪವರ್ತನ ನಾವು ತೆಗೆದುಕೊಂಡಾಗ ಇಲ್ಲಿ ಸಾಮಾನ್ಯ ಅಪವರ್ತನ ಏನಾಗಿರುತ್ತೆ ಅಂತಂದರೆ 2ರ ವರ್ಗ ಆಗುತ್ತೆ. 2ರ ವರ್ಗ ಅಂತಂದರೆ 4 ಆಗಿರುತ್ತೆ. ವಿದ್ಯಾರ್ಥಿಗಳೇ, ಕೊಟ್ಟಿರುವ ಸಂಖ್ಯೆಯನ್ನು ನಾವು ಗಮನಿಸಿದಾಗ ಆ ಸಂಖ್ಯೆಗಳು ಕೊಟ್ಟಿರುವ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳು. ಮೊದಲು ನಾವು ಅದನ್ನು ಆಲಿಸಿ ತದನಂತರ ಉತ್ತರವನ್ನು ಸುಲಭವಾಗಿ ಬರೆಯುವಂಥ ಸಾಧ್ಯತೆ ಇಲ್ಲಿ ಇರುತ್ತೆ. ಹೀಗೆ ನಾವು ಅನೇಕ ಪ್ರಶ್ನೆಗಳನ್ನು ಈಗಾಗಲೇ ನಾವು ಬಿಡಿಸಿದ್ದೇವೆ.
ಈಗ ಅದೇ ರೀತಿಯಾಗಿ ಇನ್ನು ಎರಡನೇ ಮಾದರಿಯ ಪ್ರಶ್ನೆಯಿಂದ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 2 ಅಂಕದ ಪ್ರಶ್ನೆಗಳಿವೆ. ನಾವು ಮೊದಲು 2 ಅಂಕದ ಪ್ರಶ್ನೆಗಳೊಳಗೆ ಮಾದರಿಯ ಪ್ರಶ್ನೆ ಪತ್ರಿಕೆ 1ರಿಂದ ನಾವು 2 ಅಂಕದ ಒಂದು ಪ್ರಶ್ನೆಯನ್ನು ನೋಡೋಣ. ಹಾಗಾದರೆ 2 ಅಂಕದ ಒಂದು ಪ್ರಶ್ನೆ ಒಳಗೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತೋರಿಸಿ ಅಂತ ಕೇಳ್ತಾ ಇದ್ದೇನೆ. 2 ಅಂಕದ ಪ್ರಶ್ನೆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ. ಹಾಗಾದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆಯನ್ನು ಯಾವ ರೀತಿ ನಾವು ಅದನ್ನು ನಿರ್ಧರಿಸ್ಬೋದು ಅಂತಂದರೆ √5 = a/b ಅಂತ ತೆಗೆದುಕೊಳ್ಳೋಣ. √5 = a/b. ಹಾಗಾದರೆ ಭಾಗಲಬ್ಧ ಸಂಖ್ಯೆ ಅಂತಂದರೆ ಯಾವ ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತೆ ಆ ಸಂಖ್ಯೆಗೆ ಹೋಲಿಕೆ ಮಾಡೋಣ. √5 ಯಾವ ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲಾಗುವುದಿಲ್ಲವೋ ಅಂಥ ಸಂಖ್ಯೆಯನ್ನು ನಾವೇನಂತೀವಿ ಈಗಾಗಲೇ ಗೊತ್ತಿದ್ದಂತೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಇದ್ದೀವಿ. √5 = a/b ಅಂತ ಹೇಳ್ತೀವಿ. ಇಲ್ಲಿ √5 × b = a ಅಂತ ತೆಗೆದುಕೊಳ್ಳುವಂಥದ್ದು. ಅಂದರೆ ಇದನ್ನು ಈ ಕಡೆ ಕಳಿಸಿದಾಗ ಬಲಭಾಗಕ್ಕೆ ಕಳಿಸಿದಾಗ ಛೇದವು ಅಂಶವಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಗಾದರೆ √5 × b = a. ಎರಡೂ ಕಡೆ ವರ್ಗಗೊಳಿಸಿದಾಗ ಎರಡೂ ಭಾಗಕ್ಕೆ ನಾವು ಏನು ಮಾಡೋಣ, ವರ್ಗಗೊಳಿಸೋಣ. ಆವಾಗ √5 × b² = a² ಆಗ್ತದೆ. ಎರಡೂ ಭಾಗದಲ್ಲಿ LHS ಮತ್ತು RHS ಎರಡೂ ಭಾಗವನ್ನು ಎರಡೂ ಕಡೆ ವರ್ಗಗೊಳಿಸಿದಾಗ ಇಲ್ಲಿ ಈ ಒಂದು ಸ್ಕ್ವೇರ್ ಮತ್ತು ರೂಟ್ ತೆಗೆದಾಗ 5 × b × b² = a² ಆಗ್ತದೆ. ಆದ್ದರಿಂದ a² ಎಂಬುದು 5 ಭಾಗಿಸುತ್ತದೆ ಅಂತೇಳಿ ನಾವು ಬರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ನಂತರದಲ್ಲಿ ನಮಗೆ ಇಲ್ಲಿ a = 5c ಎಂದು ತೆಗೆದುಕೊಂಡಾಗ ಇಲ್ಲಿ ನಾವು 5b² = 5b² a² ಜಾಗದಲ್ಲಿ 5c ತುಂಬಿದಾಗ ನಮಗೆ ಇಲ್ಲಿ 5b² = 25c² ಬರುತ್ತೆ. ತದನಂತರ b² = 25c²/5. 5 1 5 5. ಹಾಗಾದರೆ ನಮ್ಗೆ ಇಲ್ಲಿ b² = 5c² ಬಿಡುಗಡೆ ಆಗುತ್ತೆ. ಆದ್ದರಿಂದ b² ಎಂಬುದು 5 ಅಥವಾ c² ಭಾಗಿಸುತ್ತದೆ. ಆದ್ದರಿಂದ ಇಲ್ಲಿ a² ಮತ್ತು b² ಮೌಲ್ಯ ಒಂದೇ ಆಗಿರೋದರಿಂದ ಇಲ್ಲಿ √5 ನಾವು ಒಂದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಸುಲಭವಾಗಿ ಬರೆಯಬಹುದು. ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ.
ಹಾಗೆ ಇಲ್ಲಿ ಇದು ಬಹಳ ಪ್ರಮುಖವಾಗಿ 2 ಅಂಕಕ್ಕೆ ಪ್ರತಿ ವರ್ಷ ಬರುವಂಥದ್ದು. ಅತ್ಯಂತ ಸುಲಭವಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ 2 ಅಂಕವನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರೋದರಿಂದ ಇಲ್ಲಿ ಮೊದಲು ನಾವು √5 ಅಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಳೋದಾದರೆ a/b. ಇದನ್ನು ನಾವು ಅಂಶವನ್ನು ಛೇದವನ್ನು ಬಲಭಾಗಕ್ಕೆ ಎಡಭಾಗಕ್ಕೆ ಕಳಿಸಿದಾಗ √5 × b = a ಆಗುತ್ತೆ. ಎರಡೂ ಕಡೆ ವರ್ಗಗೊಳಿಸಿದಾಗ √5 × b² = a² ಆಗುತ್ತೆ. ಸ್ಕ್ವೇರ್ ಮತ್ತು ರೂಟ್ ತೆಗಿತಿದೆ, ಇಲ್ಲಿ 5 ಉಳಿತದ. b × b, ಏಕೆಂದರೆ ಎರಡಕ್ಕೂ ಸಂಬಂಧ ಇರೋದರಿಂದ ಹೋಲ್ ಬ್ರ್ಯಾಕೆಟ್ ಇರೋದರಿಂದ b × b b² ಆಗುತ್ತೆ =a². ನೆಕ್ಸ್ಟ್ a² ಎಂಬುದು 5b² = a². ಎಂಬುದು 5ಅನ್ನು ಭಾಗಿಸುತ್ತೆ. ಹಾಗೆ ಇಲ್ಲಿ ನಾವು a = 5c ಅನ್ನುವಂಥ ಬೆಲೆಯನ್ನು ತೆಗೆದುಕೊಂಡು 5b² = 5c². 5c² ಅಂದರೆ 5ರ ವರ್ಗ, 5 × 25, c × c, c². 5ಅನ್ನು ನಾವು ಚಿಹ್ನೆಯ ಈ ಕಡೆ ಈ ಕಡೆ ಕಳಿಸಿದಾಗ ಅಂಶ ಇದ್ದಿದ್ದು ಛೇದವಾಗಿ ಪರಿವರ್ತನೆಗೊಳ್ಳುತ್ತೆ. 5 1 5 ಇಲ್ಲೇ 5c² ಆಗುತ್ತೆ. b² = 5c². ಆದ್ದರಿಂದ b² ಎಂಬುದು c² ಭಾಗಿಸುತ್ತೆ, ಅಥವಾ 5 ಎಂಬುದು b² ಭಾಗಿಸುತ್ತೆ. a² ಮತ್ತು b² ಬೆಲೆ ಒಂದೇ ಆಗಿರುವುದರಿಂದ ಇದು ಹೇಳಿಕೆಯು ಸತ್ಯಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಸುಲಭವಾಗಿ ಸಾಧಿಸುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ನಾವು ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅತ್ಯಂತ ಸುಲಭವಾಗಿ ಪ್ರತಿಶತ ನಿಮಗೆ ಕೇಳುವಂತಹ ಇನ್ನೊಂದು ಪ್ರಮುಖ ಪ್ರಶ್ನೆ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅದೇ ರೀತಿ √3 ಒಂದು ಅಭಾಗಲಬ್ಧ ಸಂಖ್ಯೆ. ಇದನ್ನು ಕೂಡ ನಾವು ಅತ್ಯಂತ ಸುಲಭವಾಗಿ a/b ಅಂತ ತೆಗೆದುಕೊಂಡು, ತದಾದ ನಂತರ ಇದನ್ನು ನಾವು 3 ಗುಣಾಕಾರ ಮಾಡಿ √2 × b = a. ಎರಡೂ ಕಡೆ ನಾವು ಏನು ಮಾಡೋಣ, ಮತ್ತೆ ವರ್ಗಗೊಳಿಸಿದಾಗ ಎರಡೂ ಭಾಗದಲ್ಲಿ ನಾವು ವರ್ಗಗೊಳಿಸಿದಾಗ √2 × b² = a² ಆಗಿ ಪರಿವರ್ತನೆಗೊಳ್ಳುತ್ತೆ. ತದಾದ ನಂತರ ಸ್ಕ್ವೇರ್ ಮತ್ತು ರೂಟ್ ಹೋಗುತ್ತೆ. 2b² = a². ಆದ್ದರಿಂದ a² ಎಂಬುದು 2ಅನ್ನು ಭಾಗಿಸುತ್ತೆ. ಹಾಗೆ ನಂತರದಲ್ಲಿ a = 2c ಅಂತ ತೆಗೆದುಕೊಳ್ಳೋಣ. ಕೊಟ್ಟಿರೋ ಸಂಖ್ಯೆ 2 ಆಗಿರೋದ್ರಿಂದ ಅದರ ಬೆಲೆಯನ್ನು a = 2c, ನೀವು ಯಾವುದಾದ್ರೂ ತೆಗೆದುಕೊಳ್ಬೋದು. d ಅಂತ ತೆಗೆದುಕೊಂಡ್ರೂ ಕೂಡ ಅದರ ಬೆಲೆ ಒಂದೇ ಆಗಿರುತ್ತೆ. ನಂತರ ಈ ಬೆಲೆಯನ್ನು ಇಲ್ಲಿ ತುಂಬಿದಾಗ 2b² = 2c² ಆಗಿ ಪರಿವರ್ತನೆಗೊಳ್ಳುತ್ತೆ. ತದನಂತರ 2b² = 4c² ಆಗುತ್ತೆ. ತದನಂತರ b² = 4c²/2. 2 1 2 2 b² = 2c² ಆಗುತ್ತೆ. ಇಲ್ಲಿ ಕೂಡ b² ಎಂಬುದು 2ಅನ್ನು ಭಾಗಿಸುತ್ತದೆ. ಆದ್ದರಿಂದ √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಅದೇ ರೀತಿಯಾಗಿ ನೀವು √3 ಮತ್ತು √7 ಕೂಡ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಅದರ ಪ್ರಕಾರ ಇಲ್ಲಿ 2 ಅಂಕದ ಪ್ರಶ್ನೆ ಅತ್ಯಂತ ಸುಲಭವಾಗಿ ಕೇಳುವಂಥ ಪ್ರಶ್ನೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಸುಲಭವಾದಂಥ ವಿಧಾನ ಮೂಲಕ ನೀವು ಸುಲಭವಾಗಿ ಅಂಕವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ಒಂದು ದಿಶೆಯೊಳಗೆ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಎಸ್ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, ಎರಡು ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಹಗಳ ಗುಣಲಬ್ಧವು 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ ಎರಡು ಸಂಖ್ಯೆಗಳ ಮೊಸವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ ಅನ್ನುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ ಮೊದಲು ಏನು ಕೊಟ್ಟಿದ್ದಾನೆ ಸರಿಯಾಗಿ ನೋಡಿ, ಎರಡು ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಹ ಗುಣಲಬ್ಧವನ್ನು ಕೊಟ್ಟಿದ್ದಾನೆ. ಎರಡು ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಹ ಗುಣಲಬ್ಧ ಮ ಸ ಅ ಎ ಕ್ರಾಸ್ ಬಿ ಇಂಟು ಲ ಸ ಅ ಎ ಕ್ರಾಸ್ ಬಿ ದಟ್ ಈಕ್ವಲ್ ಟು 2016 ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಎರಡು ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಗುಣಲಬ್ಧ ಎಷ್ಟಾಗಿದೆ ಹಾಗಾದರೆ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ನೀವು ಅದನ್ನು ಎ ಇಸ್ ಈಕ್ವಲ್ ಟು 42 ಅಂತ ತೆಗೆದುಕೊಳ್ಳೋದಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿದಾಗ ಇಲ್ಲಿ ಕಂಡುಹಿಡಿಯೋಣ. ಹಾಗಾದರೆ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗಾಗಲೇ ನಮಗೆ ಗೊತ್ತಿದ್ದಂತೆ ಮ ಸ ಅ ಆರ್ ಲ ಸ ಅ ಇಂಟು ಎ ಕ್ರಾಸ್ ಬಿ ಇಂಟು ಲ ಸ ಅ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ, ಎರಡು ಸಂಖ್ಯೆಗಳು. ಹಾಗಾದರೆ ಒಂದು ಸಂಖ್ಯೆ ಎ ಅಂತ ತೆಗೆದುಕೊಳ್ಳೋದಾದರೆ ಇನ್ನೊಂದು ಸಂಖ್ಯೆಯನ್ನು ನಾವು ಬಿ ಅಂತ ತೆಗೆದುಕೊಂಡು ಇಲ್ಲಿ ಲ ಸ ಅ ಮತ್ತು ಮ ಸ ಗಳ ಗುಣಲಬ್ಧವನ್ನು ಈಗಾಗಲೇ ಕೊಟ್ಟಿರೋದ್ರಿಂದ 2016 ಇಸ್ ಈಕ್ವಲ್ ಟು 42 ಇಂಟು ಬಿ, 42 ಇಂಟು ಬಿ ಅಂತ ತೆಗೆದುಕೊಂಡು ಇವುಗಳ ಲಸವನ್ನು ಕಂಡುಹಿಡಿಯುವಂಥದ್ದು. ಇಲ್ಲಿ ಅವುಗಳ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಹಾಗಾದರೆ ಅವುಗಳ ಮೊಸವನ್ನು ಕೂಡ ಕಂಡುಹಿಡಿಯುವಂಥದ್ದು. ಇಲ್ಲಿ 2016 ಆದ್ದರಿಂದ ಬಿ ಈಸ್ ಈಕ್ವಲ್ ಟು 2016 ಡಿವೈಡೆಡ್ ಬೈ 42 ಅಂತ ಬರೆದುಕೊಳ್ಳುವಂಥದ್ದು. ಅಂಶ ಈ ಕಡೆ ಈಸ್ ಈಕ್ವಲ್ ಟು ಈ ಕಡೆ ಬಂದಾಗ ಛೇದವಾಗಿ ಪರಿವರ್ತನೆಗೊಳ್ಳುತ್ತೆ. ಈಗಾಗಲೇ ಅದು ನಿಮಗೆ ಗೊತ್ತಿರುವಂಥ ಒಂದು ನಿಯಮದ ಅನುಸಾರವಾಗಿ ಇಲ್ಲಿ ನಾವು 42 ಒಂದಲೇ ಭಾಗಿಸಿದಾಗ 42 ಒಂದಲೇ 42 ನಾಲ್ಕಲೇ 42 ನಾಲ್ಕಲೇ ಇಲ್ಲಿ ಎಷ್ಟಾಗುತ್ತೆ ಅಂತಂದರೆ 168 ಆಗುತ್ತೆ. ಇನ್ನು ಉಳಿದಂಥ 336 ಇಲ್ಲಿ ಉಳಿತದೆ. ಕಾರಣ 216ರಲ್ಲಿ 201ರಲ್ಲಿ 201ರಲ್ಲಿ 168 ತೆಗೆದಾಗ 201ರಲ್ಲಿ 168 ತೆಗೆದಾಗ ನಮಗೆ ಸರಿಯಾಗಿ 36 ಉಳಿತದೆ. 336 ಆಗಿ ಪರಿವರ್ತನೆಗೊಳ್ಳುತ್ತೆ. ಇಲ್ಲಿ ಸರಿಯಾಗಿ ಮತ್ತೊಂದು 3 ಅಂತ ತೆಗೆದುಕೊಂಡಾಗ ಇದು 0 ಆಗುತ್ತೆ. ಇದು ನಮಗೆ 11ರಲ್ಲಿ 8 ಅಂತ ತೆಗೆದಾಗ 3, ಇಲ್ಲಿ ದಶಕ 1 ಆಗುತ್ತೆ. 10ರಲ್ಲಿ 7 ಹೋದಾಗ 3 1 ಆಗುತ್ತೆ, 0. ಉಳಿದಂಥ 6ಅನ್ನು ಇಲ್ಲಿ ಹಚ್ಕೊಂಡಾಗ ನಾವು ಸರಿಯಾಗಿ ತೆಗೆದುಕೊಂಡು ಇದನ್ನು ಬೇಕಾದರೆ ಇಲ್ಲಿ ನಾವು 33 ಒಟ್ಟು 336 ಆಗಿ 42 ಎಂಟ್ಲೇ ನಮಗೆ 336 ದೊರೆಯುತ್ತೆ. ಹಾಗಾದರೆ ಇನ್ನೊಂದು ಸಂಖ್ಯೆ 48 ಆಗಿ ಪರಿವರ್ತನೆಗೊಳ್ಳುತ್ತೆ. ಹಾಗಾದರೆ ಒಂದು ಸಂಖ್ಯೆ 42, ಇನ್ನೊಂದು ಸಂಖ್ಯೆ ಹಾಗಾದರೆ ಇನ್ನೊಂದು ಸಂಖ್ಯೆ 48 ಆಗುತ್ತೆ. ಕೊಟ್ಟಿರುವಂಥ ಪ್ರಶ್ನೆಯನ್ನು ಮತ್ತೊಮ್ಮೆ ನಾವು ಆಲಿಸಿದಾಗ ಎರಡು ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಗಳ ಗುಣಲಬ್ಧ 216 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದೇನೆ. ನಮಗೆ ನಿಯಮದ ಪ್ರಕಾರ ಎರಡು ಸಂಖ್ಯೆಗಳ ಮ ಸ ಅ
ಎ ಕ್ರಾಸ್ ಬಿ ಈಕ್ವಲ್ ಟು ಪ್ಲಸ್ ಇಂಟು ಎ ಪ್ಲಸ್ ಎ ಇಂಟು ಬಿ ಈಕ್ವಲ್ ಟು ಎ ಕ್ರಾಸ್ ಬಿ. ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾನೆ, ನೀವು ಒಂದು ಸಂಖ್ಯೆಯನ್ನು ಎ ಆದರೂ ತೆಗೆದುಕೊಳ್ಳಬಹುದು ಅಥವಾ ಬಿ ಅನ್ನಾದರೂ ತೆಗೆದುಕೊಳ್ಬೋದು. ತದಾದ ನಂತರ 2016 ಈಕ್ವಲ್ ಟು 42 ಇಂಟು ಬಿ, ಬಿ ಈಕ್ವಲ್ ಟು 2016 ಅಪ್ಪ 42, 42ರಿಂದ ಭಾಗಿಸಿದಾಗ 42 ಒಂದಲೇ 42 ನಾಲ್ಕಲೇ 168 ಆಗುತ್ತೆ. ನಂತರ 33 ಉಳಿಯುತ್ತೆ, ಮುನ್ನೊಂದು 6 ಅದಕ್ಕೆ ಸೇರಿಸೋದ್ರಿಂದ 336 ಆಗುತ್ತೆ. 42 ಎಂಟ್ಲೆ 336 ಆಗುತ್ತೆ. ಹಾಗಾದರೆ ಇನ್ನೊಂದು ಸಂಖ್ಯೆ ವಿದ್ಯಾರ್ಥಿಗಳೇ 48 ಆಗಿರುತ್ತೆ. ಇನ್ನು ನಾವು ಮುಂದೆ ಇದನ್ನು ನಾವು ನೋಡಿದಾಗ ಈ ಎರಡು ಸಂಖ್ಯೆಗಳನ್ನು ನಾವು ಮುಂದೇನು ಹೇಳ್ತಾ ಇದ್ದಾನೆ ಅಂತಂದರೆ, ಆ ಎರಡು ಸಂಖ್ಯೆಗಳ ಸ ಅವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಹಾಗಾದರೆ ನಮಗೆ ಎರಡೂ ಸಂಖ್ಯೆಗಳು ಈಗಾಗಲೇ ಒಂದು ಸಂಖ್ಯೆಯನ್ನು ಪ್ರಶ್ನೆಯಲ್ಲೇ ಕೊಟ್ಟಿರೋದರಿಂದ, ದತ್ತವಾಗಿ ಕೊಟ್ಟಿರೋದರಿಂದ ಇನ್ನೊಂದು ಸಂಖ್ಯೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಮೊದಲನೇ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳೋದಾದರೆ 42 ಅವಿಭಾಜ್ಯ ಅಪವರ್ತನದಿಂದ ನಾವು 42 ಮತ್ತು 48ರ ಸಂಖ್ಯೆಯ ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಿಯೋಣ. ಇಲ್ಲಿ 2 ಒಂದಲೇ 2 ಎಳ್ಳೆ 2 ಒಂದಲೇ. ತದನಂತರ 3 ಏಳೆ 7 ಒಂದಲೇ. ಅಂದರೆ ತದಾದ ನಂತರ ಮತ್ತೊಂದು ಸಂಖ್ಯೆ ನಮಗೆ ಇಲ್ಲಿ ಗೊತ್ತಿರುವಂಥದ್ದೇ 48 ಬಿ ಅನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಅದರ ಅವಿಭಾಜ್ಯ ಅಪವರ್ತನವನ್ನು ನೋಡೋಣ. 2 ಎಳ್ಳೆ 2 ನಾಲ್ಕಲೇ. ತದನಂತರ 2 ಒಂದಲೇ 2 ಎಳ್ಳೆ 2 ಆರಲೇ 2 ಎಳ್ಳೆ 4 2 ನಾಲ್ಕಲೇ 8 2 ಒಂದಲೇ 2 2 ಎಳ್ಳೆ 4 2 ಆರಲೇ 2 ಮೂರಲೇ. ನಂತರ 3 ಒಂದಲೇ ಅಂತ ಹೇಳ್ತೀವಿ. ಹಾಗಾದರೆ 42ರ ಅವಿಭಾಜ್ಯ ಅಪವರ್ತನವನ್ನು 2 ಗುಂಡ್ಲೆ 3 ಗುಂಡ್ಲೆ 7. ಇಲ್ಲಿ ವಿದ್ಯಾರ್ಥಿಗಳೇ 2 ಎಳ್ಳೆ 4 2 ಒಂದಲೇ 2 3 ಏಳೆ 21 7 ಒಂದಲೇ 7 2 ಎಳ್ಳೆ 4 2 ನಾಲ್ಕಲೇ 8 2 ಒಂದಲೇ 2 2 ಎಳ್ಳೆ 4 2 ಆರಲೇ 2 ಮೂರಲೇ 3 ಒಂದಲೇ. ಹಾಗಾದರೆ 48ನ್ನು ನಾವು 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3. ಹಾಗಾಗಿ ಇವುಗಳ ಸಾಮಾನ್ಯವಾಗಿ ಕೊಟ್ಟಿರುವ ಎರಡು ಅವಿಭಾಜ್ಯ ಅಪವರ್ತನಗಳನ್ನು ಅವುಗಳ ಮಸವನ್ನು ಸಾಮಾನ್ಯ ಸಂಖ್ಯೆಯನ್ನು ತೆಗೆದುಕೊಂಡಾಗ 2 ಒಂದು ಸಾಮಾನ್ಯವಾಗುತ್ತೆ. ತದಾದ ನಂತರ ವಿದ್ಯಾರ್ಥಿಗಳೇ ಇಲ್ಲಿ 3 ಒಂದು ಸಾಮಾನ್ಯವಾಗಿ ಬಿಡುಗಡೆ ಆಗುತ್ತೆ. ಆದ್ದರಿಂದ ಅವುಗಳ ಮಸ 2 ಗುಂಡ್ಲೆ 3 = 6 ಎಂಬುದು ಆಗಿರುತ್ತೆ. ಈ ರೀತಿಯಾಗಿ ನೀವು ಸುಲಭವಾಗಿ ಅವುಗಳ ಅವಿಭಾಜ್ಯ ಅಪವರ್ತನದಿಂದ ಅವುಗಳ ಮಸವನ್ನು ಕಂಡುಹಿಡಿಬೋದು. ಇಲ್ಲಿ ಒಂದು ಬಾರಿ ಲಸವನ್ನು ಕೇಳಿದಾಗ ಕೂಡ ನಾವು ಇಲ್ಲಿ 2 ಮತ್ತು 3 ಸಾಮಾನ್ಯವಾಗಿ ತೆಗೆದುಕೊತೀವಿ. ಇಲ್ಲಿ ಲಸ ಕೇಳಿಲ್ಲ, ನಾವು ಲಸ ಅಂತ ತೆಗೆದುಕೊಂಡಾಗ ಲಸ = 2 ಗುಂಡ್ಲೆ 3. ತದನಂತರ ಉಳಿದ ಸಂಖ್ಯೆ 7 ಗುಂಡ್ಲೆ 2 ಗುಂಡ್ಲೆ 2 ತೆಗೆದುಕೊತಾ ಹೋಗ್ತೀವಿ. 6 6 42 42 ಎಳ್ಳೆ 84 84 ಎಳ್ಳೆ ನಾವು 168 ಅಂತ ತೆಗೆದುಕೊಳ್ಳುವಂಥದ್ದು. ಹೀಗೆ ನಾವು ಅನೇಕ ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಹೋದಾಗ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯುವಂಥದ್ದು. ಮೊದಲು ವಿದ್ಯಾರ್ಥಿಗಳೇ ಕೊಟ್ಟ ಪ್ರಶ್ನೆಯನ್ನು ಸರಿಯಾಗಿ ನಾವು ಓದ್ಕೊಳ್ತಾ ಎರಡು ಸಂಖ್ಯೆಗಳನ್ನು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಅವು ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾಗೂ ಎರಡು ಸಂಖ್ಯೆಗಳ ಮಸ ಅವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿದರೆ ಮೊದಲು ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾನೆ 42, ಇನ್ನೊಂದು ಸಂಖ್ಯೆಯನ್ನು ನಾವು ಕಂಡುಹಿಡಿದೀವಿ 48. ಅವುಗಳ ಅವಿಭಾಜ್ಯ ಅಪವರ್ತನವನ್ನು ಮಾಡಿದಾಗ ನಮಗಿಲ್ಲಿ ಒಂದು ಉತ್ತರ ದೊರೀತಾ ಇದೆ.
ಇನ್ನು ನಾವು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಹೋದಾಗ ಮಾದರಿ ಪ್ರಶ್ನೆ ಪತ್ರಿಕೆ 2. ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ 3 ಪ್ರಶ್ನೆಗಳನ್ನು ನಾವು ನೋಡಿದ್ವಿ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ, ಒಟ್ಟು 5 ಅಂಕಗಳನ್ನು ನಾವು ಇಲ್ಲಿ ಯಾವ ರೀತಿ ಸುಲಭವಾಗಿ ತೆಗೆದುಕೊಳ್ಳಬಹುದು ಅನ್ನೋದನ್ನು ಈಗಾಗಲೇ ಅಧ್ಯಯನ ಮಾಡಿದ್ವಿ. ಇನ್ನು 2ನೇ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡಿದಾಗ ವಿದ್ಯಾರ್ಥಿಗಳೇ, ಅತ್ಯಂತ ಸುಲಭವಾದಂತಹ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನಾವು ಇಲ್ಲಿ ವಿಭಾಗಿಸುತ್ತಾ ಹೋದಾಗ ಅತ್ಯಂತ ಸುಲಭವಾಗಿ ಆ ಒಂದು ಕೊಟ್ಟಿರುವಂತಹ ಪ್ರಶ್ನೆಗೆ ಸುಲಭವಾಗಿ ಮತ್ತು ಸೂಕ್ತವಾದಂಥ ಅಂಕಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು ಮತ್ತು ಆ ಒಂದು ಕೊಟ್ಟಿರೋ ಪ್ರಶ್ನೆಗಳನ್ನು ಸರಿಯಾಗಿ ನಾವು ಅಧ್ಯಯನ ಮಾಡೋದರ ಮೂಲಕ ಅದನ್ನು ನೋಡುವಂಥ ಒಂದು ಪ್ರಶ್ನೆಯನ್ನು ನೋಡುವಂಥ ವಿಧಾನವನ್ನು, ಸ್ಪಷ್ಟೀಕರಣವನ್ನು ನಾವು ತೆಗೆದುಕೊಂಡಾಗ ಅವರು ಏನನ್ನು ಕೊಟ್ಟಿದ್ದಾನೆ, ಏನನ್ನು ಕೇಳಿದ್ದಾನೆ ಅನ್ನೋದನ್ನು ಸುಲಭವಾಗಿ ನಾವು ಇಲ್ಲಿ ಪತ್ತೆ ಹಚ್ಚುವಂಥದ್ದು. ಇನ್ನು 2ನೇದು ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ಹಾಗಾದರೆ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳುತ್ತೆ? ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳಾಗಿ ವಿಭಾಗಿಸಬಹುದು ಅಥವಾ ಅಪವರ್ತನವನ್ನಾಗಿಸಬಹುದು. ಅಪವರ್ತನ ಕ್ರಿಯೆಯಲ್ಲಿ ಘಟಿಸುವ ಕ್ರಮವು ಅನನ್ಯವಾಗಿರುತ್ತೆ. ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಸಂಯುಕ್ತ ಸಂಖ್ಯೆ, ಈಗಾಗಲೇ 8 ನಾವು ಒಂದು ಸಂಯುಕ್ತ ಸಂಖ್ಯೆ ಅಂತ ತೆಗೆದುಕೊಂಡಿದ್ದೇವೆ. 8 ಸಂಯುಕ್ತ ಸಂಖ್ಯೆ ಅಂತ ತೆಗೆದುಕೊಂಡಾಗ ನಾನು ಈಗಾಗಲೇ ಹೇಳಿದೆ ವಿದ್ಯಾರ್ಥಿಗಳೇ, ಒಂದು ಸಂಖ್ಯೆಯನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನಾಗಿ ವಿಭಾಗಿಸುವಂಥದ್ದು. ಇಲ್ಲಿ ನಾವು 8ಅನ್ನು ನಾವು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಮಾಡಿದಾಗ 2 4 ತೆಗೆದುಕೊತೀವಿ. ತದಾದ ನಂತರ 2 ಎಳ್ಳೆ 2 1. ಹೀಗೆ ನಾವು ಸಂಖ್ಯೆಯನ್ನು ತೆಗೆದುಕೊತೀವಿ. ಇದಕ್ಕೆ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆ ಅಂತ ಕರೆಯೋದಾದರೆ, ಈ ಸಂಖ್ಯೆಯಲ್ಲಿ ನಾವು ಕ್ರಮವನ್ನು 8 = 2 × 2 × 2 × 1, ಇದನ್ನು ನಾವು 2 × 1 × 2 × 2 ಅಂತ ಬರೆಯೋದರಿಂದ ಕೂಡ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ, ಅವುಗಳನ್ನು ಬರೆಯುವ ವಿಧಾನದಲ್ಲಿ ಅವುಗಳ ಘಟಿಸುವ ಕ್ರಮವು ಅನನ್ಯವಾಗಿರುತ್ತೆ ಅನ್ನುವಂಥ ವಿಧಾನದ ಮೂಲಕ ಈ ಒಂದು ಕ್ರಿಯೆಯನ್ನು ಸುಲಭವಾಗಿಸುವಂಥದ್ದು. ಹಾಗೆ ನೀವು ಅವಿಭಾಜ್ಯ ಸಂಖ್ಯೆ ಅಥವಾ ಸಂಯುಕ್ತ ಸಂಖ್ಯೆ 10 ಅನ್ನುವಂಥ ಸಂಯುಕ್ತ ಸಂಖ್ಯೆಯನ್ನು ತೆಗೆದುಕೊಳ್ಳ್ರಿ, ಅಥವಾ 12 ಸಂಯುಕ್ತ ಸಂಖ್ಯೆ, 9 ಸಂಯುಕ್ತ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತಾ ಈ ರೀತಿ ಅನೇಕ ಪ್ರಶ್ನೆಗಳನ್ನು ನಾವು ಈಗಾಗಲೇ ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಒಂದು ಸಂಯುಕ್ತ ಸಂಖ್ಯೆಗಳನ್ನು ಅದರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ವಿಭಾಗಿಸುವಂಥದ್ದು. ಆ ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವು ಅನನ್ಯವಾಗಿರುತ್ತೆ. ಅಂದರೆ ಅವುಗಳ ವಿಧಾನದಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಅನನ್ಯವಾಗಿರುತ್ತೆ ಅಂದಾಗ ಒಂದೇ ಆಗಿರುತ್ತೆ ಅನ್ನುವಂಥದ್ದು. ಈ ಒಂದು ವಿಧಾನ ಮೂಲಕ ನಾವು ಇಲ್ಲಿ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸುವಂಥದ್ದು. ತದಾದ ನಂತರ 2ನೇ ಪ್ರಶ್ನೆ 2 + √5. ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. 2 + √5 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ತೋರಿಸಿ ಅಥವಾ ಸಾಧಿಸಿ. ಅದೇ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡುವಂಥದ್ದು. 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಹಾಗಾಗಿ ಇದನ್ನು ನಾವು ಸುಲಭವಾಗಿ 5 - √3 ಅನೇಕ ಪ್ರಶ್ನೆಗಳನ್ನು ಈಗಾಗಲೇ ನಾವು ಈ ಒಂದು ಮಾದರಿಯ ಪ್ರಶ್ನೆಗಳನ್ನು ಈಗಾಗಲೇ ನಾವು ಬಿಡಿಸಿದ್ದು. ಆ ಒಂದು ಪ್ರಶ್ನೆಯಲ್ಲಿ ಪ್ರಮುಖವಾಗಿರುವಂಥದ್ದು 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಿ ಅಂತ ಹೇಳ್ತಾನೆ. ಇದನ್ನು ಕೂಡ ನಾವು a/b ಅಂತ ತೆಗೆದುಕೊಳ್ಳೋದಾದರೆ ಅಥವಾ b/a ನೀವು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಇಲ್ಲಿ ನಾವೇನು ಮಾಡುವಂಥದ್ದು ಅಂದರೆ √5 = a/b
ಮೈನಸ್ ಪ್ಲಸ್ 2 ನಾವು ಬಲಭಾಗಕ್ಕೆ ಕಳಿಸಿದಾಗ, ಎಡಭಾಗದಿಂದ ಬಲಭಾಗಕ್ಕೆ ಕಳಿಸಿದಾಗ ಇಟ್ ಈಸ್ ಮೂವ್ಸ್ ಟು LHS ಟು RHS ದಟ್ ಈಕ್ವಲ್ ಟು √5 ಈಕ್ವಲ್ ಟು a/b -2 ಆಗಿ ಪರಿವರ್ತನೆಗೊಳ್ಳುತ್ತೆ. ಅದರಿಂದ √5 ಈಕ್ವಲ್ ಟು ಇಲ್ಲಿ ನಾವು b ಅನ್ನುವಂಥದ್ದನ್ನು ಲಸವನ್ನು ತೆಗೆದುಕೊಂಡಾಗ b /b ಈಸ್ ಈಕ್ವಲ್ ಟು a -2b. ಆದ್ದರಿಂದ a -2b/b ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ, √2 ಒಂದು ಅಭಾಗಲಬ್ಧ, √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ತೇವೆ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆಯನ್ನು ನೋಡಿದಾಗ a/b ಆರ್ b/a ನೀವು ತೆಗೆದುಕೊಳ್ಳೋದು b/b ಈಸ್ ಈಕ್ವಲ್ ಟು ಇಲ್ಲಿ 5 ಮೈನಸ್ ಇದನ್ನು ನಾವು ವೈಸ ಅಥವಾ ಬಲಭಾಗದಿಂದ ಎಡಭಾಗ, ಎಡಭಾಗದಿಂದ ಬಲಭಾಗಕ್ಕೆ ಸುಲಭವಾಗಿ ತೆಗೆದುಕೊಂಡಾಗ, ಯಾಕಂದರೆ ಇಲ್ಲಿ ಕೊಟ್ಟಿರುವಂಥ √3 ಒಂದು ಋಣಾತ್ಮಕ ಚಿಹ್ನೆಯಲ್ಲಿರೋದರಿಂದ ಇದನ್ನು ನಾವು ಬಲಭಾಗಕ್ಕೆ ಕಳಿಸಿದಾಗ ಮತ್ತು ಇಲ್ಲಿ ಕೊಟ್ಟಿರುವಂಥ ಧನಾತ್ಮಕ ಸಂಖ್ಯೆಯನ್ನು ಎಡಭಾಗಕ್ಕೆ ತೆಗೆದುಕೊಂಡಾಗ 5 ಮೈನಸ್ a/b ಈಸ್ ಈಕ್ವಲ್ ಟು √3 ಆಗುತ್ತೆ. ನಂತರ ಇಲ್ಲಿ ಲಸವನ್ನು ತೆಗೆದುಕೊಂಡಾಗ 5b - a /b ಈಕ್ವಲ್ ಟು √3. ಆದ್ದರಿಂದ 5b - a /b ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾದರೆ ಅದನ್ನು ಯಾವಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರೆಯುವಂಥದ್ದು ಅಂದರೆ ಅದು p/q ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ನಾವು ತೆಗೆದುಕೊಳ್ಳುವಂಥದ್ದು. 2 ಪ್ರಶ್ನೆಗಳು ಇದೇ ರೀತಿ ಅನೇಕ ಪ್ರಶ್ನೆಗಳನ್ನು ನೀವು ಈಗಾಗಲೇ ನೋಡಿರುವಂಥದ್ದು. ಅದೇ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಕೊಡ್ತಾನೆ. ಅತ್ಯಂತ ಸುಲಭವಾಗಿ ಕೂಡ ಇಲ್ಲಿ ನಾವು 2 ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಅತ್ಯಂತ ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಈ ಒಂದು ಪ್ರಶ್ನೆಯಲ್ಲಿ ನೋಡಿದ್ವಿ. ಇನ್ನು ತದಾದ ನಂತರ ಇಲ್ಲಿ 2 ಅಂಕದ ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, 2 ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, 2 ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಆಗಿದ್ದು ಇವುಗಳ ಅಗಲ 42 ಸೆಂಟಿಮೀಟರ್ಗೆ ಸಮವಾಗಿದೆ. 2 ಮೇಜುಗಳು ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಮತ್ತು ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕವನ್ನು ಲೆಕ್ಕ ಮಾಡಿ ಅಂತ ಕೇಳ್ತಾನೆ. ಪ್ರತಿಯೊಂದು ಮೇಜಿಗೆ ಎಷ್ಟು ನಾವು ಇಲ್ಲಿ ಫಲಕವನ್ನು ಜೋಡಿಸಬಹುದು. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಕೊಟ್ಟಿರುವ 2 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಳ್ಳೋಣ. ಇಲ್ಲಿ 42 ಸೆಂಟಿಮೀಟರ್ ಈಗಾಗಲೇ ಕೊಟ್ಟಿರೋದರಿಂದ ನಾವು ಸುಲಭವಾಗಿ ಆ ಮೇಜಿನ ಒಂದು ಫಲಕದಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದು ಅವುಗಳ ಅಗಲವನ್ನು ಕೊಟ್ಟಿದ್ದಾನೆ. ಈಗ ನಾವು ಒಂದು ಆಯತಾಕಾರ 2 ಆಯತಾಕಾರದ ಮೇಜನ್ನು ನಾವು ತೆಗೆದುಕೊಳ್ಳೋದಾದರೆ ಇಲ್ಲಿ ಒಂದು ಆಯತಾಕಾರದ್ದು ಮತ್ತು ಇನ್ನೊಂದು ಆಯತವನ್ನು ತೆಗೆದುಕೊಂಡಾಗ 2 ಆಯತದ ಉದ್ದಗಳನ್ನು ಕೊಟ್ಟಿದ್ದಾನೆ ಮತ್ತು ಅಗಲಗಳನ್ನು ಕೊಟ್ಟಿದ್ದಾನೆ. ನಾವು ಸುಲಭವಾಗಿ ಕಂಡುಹಿಡಿಯುವಂಥದ್ದು ಉದ್ದ ಆಯತ ಈಸ್ ಈಕ್ವಲ್ ಟು ಅದರ ನಾವು ಹಾಸಬಹುದಾದ ಒಂದು ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ. ಅಷ್ಟು ನಾವು ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಂತಹ
ಸಂಖ್ಯೆಗಳ ನಾವು ಇಲ್ಲಿ ತಿಳಿದುಕೊಳ್ಳುವಂಥದ್ದು. ಹಾಗಾದರೆ ಯಾವ ರೀತಿ ನಾವು ಇಲ್ಲಿ ಸುಲಭವಾಗಿ ಕಂಡುಹಿಡಿಯುವಂಥದ್ದು ಅಂದರೆ, ಮೊದಲನೇದಾಗಿ 84ರ ನೇರವಾಗಿ 84ರ ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಿಯುವಂಥದ್ದು. ಹಾಗಾದರೆ 84ರ ಅವಿಭಾಜ್ಯ ಅಪವರ್ತನ ಯಾವ ರೀತಿ ಕಂಡುಹಿಡಿಯುವಂಥದ್ದು ಅಂದರೆ, 2 2 ನಾಲ್ಕಲೆ 2 ಎಳ್ಳೆ, ನಂತರ 2 ಎಳ್ಳೆ 2 ಒಂದ್ಲೆ, 3 ಏಳೆ 7 ಒಂದ್ಲೆ. ತದಾದ ನಂತರ ಕೊಟ್ಟಿರುವ ಇನ್ನೊಂದು ಮೇಜಿನ ಉದ್ದ 126 ಇದೆ, ಅದನ್ನು ಕೂಡ 2 ಆರ್ಲೆ, ನಂತರ 2 ಮೂರ್ಲೆ ಅಂತ ಕಂಡುಹಿಡಿಯುವಂಥದ್ದು. ನಂತರ 3 ಎಳ್ಳೆ 3 ಒಂದ್ಲೆ, ನಂತರ 3 ಏಳೆ 7 ಒಂದ್ಲೆ. ಹಾಗಾದರೆ 84 = 2 × 2 × 3 × 7. ನಂತರ 126ರ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಳ್ಬೇಕು. 2 × 3 × 3 × 7. ಹಾಗಾದರೆ ಕೊಟ್ಟಿರುವುದರಲ್ಲಿ ಸಾಮಾನ್ಯವನ್ನು ನಾವು ತೆಗೆದುಕೊಂಡಾಗ 2 ಒಂದು ಸಾಮಾನ್ಯವಾಗಿರುತ್ತೆ. ತದಾದ ನಂತರ 3 ಒಂದು ಸಾಮಾನ್ಯವಾಗಿದೆ, ನಂತರ 7 ಒಂದು ಸಾಮಾನ್ಯವಾಗಿದೆ. ಆದ್ದರಿಂದ 2 × 3 × 7, 2 ಮೂರಲೆ 6, 6 ಏಳೆ 42. ಹಾಗಾದರೆ ಕೊಟ್ಟಿರುವ ಮುಂದೆ ಏನು ಹೇಳ್ತಾನೆ ಅಂತಂದರೆ, ಮೇಜುಗಳಿಗೆ ನಿಖರವಾಗಿ ಹೊಂದುವಂಥ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಗರಿಷ್ಠ ಉದ್ದವನ್ನು ಕಂಡುಹಿಡಿದು ತದಾದ ನಂತರ ಗರಿಷ್ಠ ಉದ್ದ ಎಷ್ಟಾಗುತ್ತೆ 42 ಆದರೆ ಅವುಗಳ ಪ್ರತಿ ಮೇಜಿಗೆ ಹಾಸಲು ಬೇಕಾಗಿರುವ ಗಾಜಿನ ಫಲಕಗಳನ್ನು ಕಂಡುಹಿಡಿಯಿರಿ. ನಾವು ಇನ್ನೊಂದು ಅರ್ಥದಲ್ಲಿ 184 ಮತ್ತು 126 ಇನ್ನೊಂದು ವಿಧಾನದಲ್ಲಿ ಕೂಡ ಮಾಡಿದರೂ ಕೂಡ ನಮಗೆ 42 ಬರುತ್ತೆ. ತದಾದ ನಂತರ ಅದರ ಉದ್ದ 42 ಆದರೆ ಇನ್ನು ನಾವು ಮೊದಲನೇ ಮೇಜಿನ ಏನು ಕೇಳ್ತಾ ಇದ್ದಾನೆ, ಪ್ರತಿ ಮೇಜಿಗೆ ಹಾಸಬೇಕಾಗಿರುವ ಗಾಜಿನ ಫಲಕಗಳ ಸಂಖ್ಯೆ. 1ನೇ ಮೇಜು ಅಥವಾ ಮೊದಲನೇ ಮೇಜಿಗೆ ಹಾಸಬಹುದಾದ ಅಂದಾಗ ಮೊದಲನೇ ಮೇಜಿಗೆ 84/42 ಅಂತ ತೆಗೆದುಕೊಂಡಾಗ ಒಟ್ಟಾರೆಯಾಗಿ 42 ಒಂದ್ಲೆ 42 ಎಳ್ಳೆ. ಇಲ್ಲಿ 2 ಮೊದಲನೇ ಮೇಜಿಗೆ ಫಲಕಗಳ ಸಂಖ್ಯೆ 2 ಮತ್ತು ಎರಡನೇ ಮೇಜು ಅಂತ ತೆಗೆದುಕೊಂಡಾಗ 126/42 ಅಂತ ತೆಗೆದುಕೊಂಡಾಗ ನೇರವಾಗಿ 42 ಒಂದ್ಲೆ 42 ಮೂರಲೆ 126 ಆಗುತ್ತೆ. ಹಾಗಾದರೆ ಮೊದಲನೇ ಮೇಜಿಗೆ 2, ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಅದರ ಉದ್ದವನ್ನು 2 ಸೆಂಟಿಮೀಟರ್ ಮತ್ತು ಮೊದಲನೇ ಮೇಜಿಗೆ 2 ಸೆಂಟಿಮೀಟರ್ ಮತ್ತು ಎರಡನೇ ಮೇಜಿಗೆ 3 ಸೆಂಟಿಮೀಟರ್ ಅಥವಾ ಫಲಕಗಳ ಸಂಖ್ಯೆ 1ನೇ ಮೇಜಿಗೆ ಬರುವಂಥ ಫಲಕಗಳ ಸಂಖ್ಯೆ 2 ಮತ್ತು ಎರಡನೇ ಮೇಜಿಗೆ ಬರುವಂಥ ಫಲಕಗಳ ಸಂಖ್ಯೆ 3 ಎಂದು ಸುಲಭವಾಗಿ ನಾವು ಬರೆಯುವಂಥದ್ದು. ಇಲ್ಲಿ ನೇರವಾಗಿ ಇನ್ನೊಂದು ವಿಧಾನದ ಮೂಲಕ ನಾವು ಮಾಡಬಹುದು. 84 × 126 ತೆಗೆದುಕೊಂಡು ತದನಂತರ 42 ಮಾಡಿದಾಗ ಕೂಡ ನಮಗೆ ಸುಲಭವಾಗಿ ಈ ಒಂದು ಪ್ರಶ್ನೆಯನ್ನು ಬಿಡಿಸುವಂಥದ್ದು. ವಿದ್ಯಾರ್ಥಿಗಳೇ, ಈಗಾಗಲೇ ತಿಳಿದಂತೆ ಅತ್ಯಂತ ಸ್ಪಷ್ಟವಾಗಿ ನೀವು ಕೊಟ್ಟಿರುವ ಪ್ರಶ್ನೆಯನ್ನು ತೆಗೆದುಕೊಂಡು ಅದಕ್ಕೆ ನಿಖರವಾದಂಥ ಉತ್ತರವನ್ನು ಬರೆಯಿರಿ. ನಂತರ ಮಾದರಿ ಪ್ರಶ್ನೆ ಪತ್ರಿಕೆ 3. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ 3 ಯಾವುದೇ ಸಂಯುಕ್ತ ಸಂಖ್ಯೆಗಳ
ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಈಗಾಗಲೇ ವಿದ್ಯಾರ್ಥಿಗಳೇ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇವೆ. ಅದೇ ಪ್ರಶ್ನೆಯನ್ನು ಇಲ್ಲಿ ಮತ್ತೊಮ್ಮೆ ವಿಭಿನ್ನ ರೀತಿಯಲ್ಲಿ ಕೇಳುವಂಥದ್ದು. ಅದು ಏನಂತಂದರೆ ಅಂಕಗಣಿತದ ಮೂಲ ಪ್ರಮೇಯ. ಹಾಗಾದರೆ ಅಂಕಗಣಿತದ ಮೂಲ ಪ್ರಮೇಯ ಏನಿತ್ತು ಅಂದರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. ಅಪವರ್ತಿಸುವ ಕ್ರಮವು ಘಟಿಸುವ ಕ್ರಮವು ಅನನ್ಯವಾಗಿರುತ್ತೆ. ಅದೇ ಪ್ರಶ್ನೆಯನ್ನು ಇನ್ನೊಂದು ಅರ್ಥದಲ್ಲಿ ಇಲ್ಲಿ ಕೇಳ್ತಾ ಇದ್ದಾನೆ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹಾಗಾದರೆ ಆ ಕೊಟ್ಟಿರುವ ಹೇಳಿಕೆಯಲ್ಲಿದೆ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಪರಿವರ್ತಿಸುವಂಥದ್ದು. ವಿದ್ಯಾರ್ಥಿಗಳೇ ಸಮಸಂಖ್ಯೆ ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾನೆ. ಬೆಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳು. ಹಾಗಾದರೆ ನಮಗೀಗಾಗಲೇ ಅಂಕಗಣಿತದ ಮೂಲ ಪ್ರಮೇಯ ತಿಳಿದಂತೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. ಹಾಗಾದರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅನ್ನುವಂಥದ್ದು ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಸರಿಯಾದ ಕ್ರಮದಲ್ಲಿ ಅಧ್ಯಯನ ಮಾಡಿದಾಗ, ಸೂಕ್ಷ್ಮ ಅಧ್ಯಯನವನ್ನು ಮಾಡಿದಾಗ ಅದರಲ್ಲಿರುವಂಥ ಪ್ರಶ್ನೆಗೆ ನಮಗೆ ಉತ್ತರ ದೊರಕುವಂಥ ಸಾಧ್ಯತೆ ಇರೋದರಿಂದ ವಿದ್ಯಾರ್ಥಿಗಳೇ ಅತ್ಯಂತ ಸುಲಭವಾಗಿದೆ. ಈಗಾಗಲೇ ನಾವು √2 + √3 ಎಂಬುದನ್ನು ಈಗಾಗಲೇ ನಾವು ಸಾಧಿಸಿದ್ದೀವಿ. √2 + 3 ಒಂದು ಅಭಾಗಲಬ್ಧ ಸಂಖ್ಯೆ ಈಗಾಗಲೇ ನಾವು ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾವು ಮುಂದಿನ ಸಂಖ್ಯೆಯನ್ನು ಸುಲಭವಾಗಿ ನೋಡುವಂಥದ್ದು 2 ಅಂಕದ ಮತ್ತೊಂದು ಪ್ರಶ್ನೆ. ಈಗಾಗಲೇ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ 2 ಉದಾಹರಣೆಯನ್ನು ತೆಗೆದುಕೊಂಡು ಈಗಾಗಲೇ ನಾವು ಅದನ್ನು ಯಾವ ರೀತಿ ಅಂಕವನ್ನು ತೆಗೆದುಕೊಳ್ಬೋದು ಅನ್ನೋದನ್ನು ಈಗಾಗಲೇ ನಾವು ಅಧ್ಯಯನ ಮಾಡಿದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ 135 ಮತ್ತು 75ರ ಮೊಸವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಮೊದಲೇದೇನು ಹೇಳ್ತಾ ಇದ್ದಾನೆ ಅಂತಂದರೆ 135 ಮತ್ತು 75ರ ಮೊಸವನ್ನು ವಿದ್ಯಾರ್ಥಿಗಳೇ 135 ಮತ್ತು 75ರ ಮೊಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ 20 ಮತ್ತು ಮೊಸ 135 75ರ ಲಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ವಿದ್ಯಾರ್ಥಿಗಳು ಭಾಳ ಸುಲಭವಾದಂಥ ಪ್ರಶ್ನೆ. ಮೊದಲು ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ 135ನ್ನು ಅವಿಭಾಜ್ಯ ಅಪವರ್ತನ ತೆಗೆದುಕೊಳ್ಳೋಣ. 135ನ್ನು ಅವಿಭಾಜ್ಯ ಅಪವರ್ತನದ ಮೂಲಕ ಬಿಡಿಸೋಣ. 135ನ್ನು ಸುಲಭವಾಗಿ ವಿದ್ಯಾರ್ಥಿಗಳೇ 3 4 12 ಒಂದು ಉಳಿತದ 15 ಆಯಿತು 3 5 ತದಾದ ನಂತರ 3 1 ಮತ್ತೆ 15 ಆಯ್ತು 3 5 ತದನಂತರ 3 5 5 1 135. ತದಾದ ನಂತರ ನಾವು ಇನ್ನೊಂದು ಸಂಖ್ಯೆ 75ನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅದನ್ನು ಕೂಡ ನಾವು ಅವಿಭಾಜ್ಯ ಅಪವರ್ತನದ ಮೂಲಕ ಬಿಡಿಸೋಣ. 75ನ್ನು 3 ಎಳ್ಳೆ 6 3 ಎಳ್ಳೆ 6 3 5 15 ಒಂದು ಉಳಿತದ 15 ಆಗುತ್ತೆ. ತದನಂತರ ನಾವಿಲ್ಲಿ 5 5 5 1. ಹಾಗಾದರೆ 135ರ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಳ್ಳೋಣ. 3 × 3 × 3 × 5. ತದಾದ ನಂತರ 75ರ ಅವಿಭಾಜ್ಯ ಅಪವರ್ತನವನ್ನು 3 × 5 × 5. ಇಲ್ಲಿ ಇವುಗಳ ಮಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಸ = ಸಾಮಾನ್ಯವಾದ ಅಪವರ್ತನಗಳನ್ನು ತೆಗೆದುಕೊಂಡಾಗ 3 ಮತ್ತು 5 ಸಾಮಾನ್ಯ ಅಪವರ್ತನವಾಗುತ್ತೆ. 3 × 5. ಹಾಗಾದರೆ 3 5 15 ಇಲ್ಲಿ ಏನಾಗುತ್ತೆ ಮಸ ಆಗುತ್ತೆ. ಇಷ್ಟಕ್ಕೆ ವಿದ್ಯಾರ್ಥಿಗಳ ಪ್ರಶ್ನೆ ಮುಗುದಿಲ್ಲ. ಆ ಪ್ರಶ್ನೆಯನ್ನು ಮತ್ತೊಮ್ಮೆ ನೋಡೋದಾದರೆ 135 ಮತ್ತು 75ರ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ 20 ಮತ್ತು
ಮಸ 135 75ರ ಬಂದಿರುವಂತಹ ಮಸದೊಂದಿಗೆ ಲಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇಲ್ಲಿ ಮ ಸ 135 75ರ ಮಸ ಈಗಾಗಲೇ ನಮಗೆ 15 ಬಂದಿದೆ. ತದಾದ ನಂತರ ನಮಗೆ ಇಲ್ಲಿ ನಂತರ 20 ಮತ್ತು ಮಸಗಳ ಲಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಮತ್ತೊಮ್ಮೆ ನಾವು 15ನ್ನು ನಾವು ತೆಗೆದುಕೊಂಡಾಗ 3 5 5 1 ತೆಗೆದುಕೊತೀವಿ. 3 5 15 5 1 5. ಹಾಗೆ 20ರ ಒಂದು ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಂಡಾಗ 2 10 20 2 5 5 1 ವಿದ್ಯಾರ್ಥಿಗಳೇ. ತದಾದ ನಂತರ ಲ ಸ 20 ಮತ್ತು ಮ ಸ 20 ಮತ್ತು 135 ಮತ್ತು 75 ತೆಗೆದುಕೊಂಡಾಗ ಒಟ್ಟಾರೆಯಾಗಿ ನಮಗೆ ಬರುವಂತಹ ಸಂಖ್ಯೆಯನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು 15ರದ್ದು ನಾವು 3 ಗುಂಡ್ಲೆ 5 ತೆಗೆದುಕೊಳ್ಳೋದಾದರೆ 20ರದ್ದು ನಾವು 2 ಗುಂಡ್ಲೆ 5 ತೆಗೆದುಕೊತೀವಿ. ಒಟ್ಟಾರೆಯಾಗಿ ನಮಗೆ ಇಲ್ಲಿ ಲಸ ತೆಗೆದುಕೊಳ್ಳೋದಾದರೆ 3 ಇಲ್ಲಿ 15 15 30 ಇಲ್ಲಿ 5 ಸಾಮಾನ್ಯವಾಗಿ ಬರುತ್ತೆ. ತದನಂತರ 5 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 2 5 3 15 15 30 37 60 60 ಅನ್ನೋದು ವಿದ್ಯಾರ್ಥಿಗಳೇ ಲ ಸ 60 ಆಗಿರುತ್ತೆ. ನೋಡಿರಿ ವಿದ್ಯಾರ್ಥಿಗಳೇ, ಮೊದಲು ನಾವು ಏನು ಮಾಡಿದ್ವಿ ಅಂತಂದರೆ 135 ಮತ್ತು 75ರ ನಡುವಿನ ಮಸವನ್ನು ಕಂಡುಹಿಡಿದ್ವಿ. ತದಾದ ನಂತರ 20 ಮತ್ತು ಮಸ 135 ಮತ್ತು 75ರ ಇಲ್ಲಿ ನಾವು 135, 75ರ ಅಂಕವನ್ನು ತೆಗೆದುಕೊಂಡಾಗ 135, 75ರ ಮಾಸವನ್ನು 15 ಅಂತ ತೆಗೆದುಕೊಂಡು ತದನಂತರ ಬಂದಂಥ 15 ಮತ್ತು 20ರ ನಡುವಿನ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದಾಗ ಅದರ ಲಸವು 60 ಆಗಿರುತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೋಬೇಕು. ಮೊದಲು ಏನು ಮಾಡಿದ್ರಿ ನೋಡಿದ್ರಲ್ಲ, 135ರ ಅವಿಭಾಜ್ಯ ಅಪವರ್ತನ ಮತ್ತು 75ರ ಅವಿಭಾಜ್ಯ ಅಪವರ್ತನ ಕಂಡುಹಿಡಿದು ಅದರ ಮಾಸ ಕಂಡುಹಿಡಿದ್ವಿ. ತದಾದ ನಂತರ 135 ಮತ್ತು 75ರ ಮಸ ಮತ್ತು 20ರ ನಡುವಿನ ಲಸವನ್ನು ಕಂಡುಹಿಡಿದು ಇಲ್ಲಿ 15 ಮತ್ತು 20ನ್ನು ಮತ್ತು 15ನ್ನು ಮತ್ತೆ ನಾವು ಅವಿಭಾಜ್ಯ ಅಪವರ್ತನ ಮತ್ತು 20ನ್ನು ಅವಿಭಾಜ್ಯ ಅಪವರ್ತನ ಮೂಲಕ ಬಿಡಿಸಿದಾಗ ಒಟ್ಟಾರೆಯಾಗಿ ನಮಗೆ ಇಲ್ಲಿ 60 ದೊರೆಯುತ್ತೆ ಅನ್ನುವಂಥ ವಿದ್ಯಾರ್ಥಿಗಳೇ, ಇದು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ 2 ಅಂಕದ ಇನ್ನೊಂದು ಪ್ರಶ್ನೆ. ಕಂಟಿನ್ಯೂ ಮಾಡಿ. ಹಾಗೆ ಮುಗಿಸ್ಲಾ ಸರ್? ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಸುಲಭವಾಗಿ ಬಿಡಿಸೋದ್ರ ಮೂಲಕ ಯಾವ ರೀತಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳೋದನ್ನು ಅದನ್ನು ಮತ್ತೊಮ್ಮೆ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭರಾತ್ರಿ.